ಅಮ್ಮನಿಗೆ ಮಾತು ಕೊಟ್ಟೆ ಹೋಗ್ತೀನಿ. ಆಮೇಲೆ ಇವತ್ತು ಮಧ್ಯಾಹ್ನ ನಾನೊಂದು ವಿಡಿಯೋ ಮಾಡ್ತಾ ಇದ್ದೆ. ಸಡನ್ ಆಗಿ ಏನಾಯ್ತು ಅಂತ ಗೊತ್ತಿಲ್ಲ ನಿಮಗೆ. ಏನಾಯ್ತು ಅಂತ ನಿಮ್ಗೆ ಏನಾದರೂ ಜ್ಞಾಪಕ ಇದೆಯಾ? ನನಗೇನು ಗೊತ್ತಿಲ್ಲ. ನಾನು ಅದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಮ್ಮನವ್ರು ಬಂದರು ಅಂತ ಕೆಲವರು ಅಮ್ಮನವ್ರು ಬರ್ತಾರಾ ಅಂತ ವಿತಂಡವಾಗಿ ಮಾತಾಡೋರಿಗೋಸ್ಕರ ಈ ಕ್ವಶನ್ ಕೇಳ್ತಾ ಇದ್ದೀನಿ. ಅಮ್ಮನವ್ರು ಮೈ ಮೇಲೆ ಬರ್ತಾರಾ ಇಲ್ಲ ಅನ್ನೋದು ನನಗೆ ಗೊತ್ತಿದೆ ಸತ್ಯ. ಅಮ್ಮನವ್ರ ಶಕ್ತಿ ಮೇಲೇನೂ ನನಗೆ ನಂಬಿಕೆ ಇದೆ. ಆದ್ರೂ ನಾನು ನಿಮ್ಮನ್ನು ಕೇಳೋ ಕೆಲವೊಂದು ಕ್ವಶನ್ಸ್ ಇರ್ತಾವಲ್ಲ, ನಮ್ಮ ವೀಕ್ಷಕರಿಗಾಗಿ ಜನರಲ್ ಆಗಿ ಬರೋ ಕ್ವಶನ್ಗೆ ಇದು ಆನ್ಸರ್. ಹಾಗಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಅಮ್ಮನವರು ನಿಮ್ಮ ಮೈ ಮೇಲೆ ಬಂದಿದ್ದು ನಿಮಗೆ ಪ್ರಜ್ಞೆ ಇತ್ತಾ? ನಿಮ್ಗೆ ಗೊತ್ತಿತ್ತಾ? ಹಾಂ, ನನಗೆ ಮುತ್ಕಡಿಸಿದ್ದಾರೆ. ನನಗೆ ರೇಣುಕೆಲ್ಲಮ್ಮನ ಅಮ್ಮ ಬರ್ತಾಳೆ ಮೈ ಮೇಲೆ. ಅಮ್ಮನ ಮುತ್ಕಡಿಸಿದ ಇದರಿಂದ ನಮ್ಮಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಮ್ಮ ಜನನೇ ನಮಗೆ ಅದನ್ನ ಅಮ್ಮನ್ನ ಕಟ್ಟಾಕಿದ್ರು, ಎಲ್ಲಮ್ಮನ್ನ. ಆ ರೀತಿಯಲ್ಲಿ ಅಮ್ಮ ನಮಗೆ ದಾರಿ ತೋರಿಸಿದ್ದು, ನನ್ನ ಅಕ್ಕನ ಹತ್ರ ಹೋಗ್ರಿ, ಕಾಳಮ್ಮನ ಹತ್ರ, ಅಲ್ಲಿ ಇದು ಮಾಡ್ತಾಳೆ ಅಂತ ಹೇಳಿದಕ್ಕೆ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದು ಆದ್ಮೇಲೆ ನನಗೆ 2 ಅಮ್ಮರು ಬರ್ತಾ ಇದ್ದಾರೆ. 2 ಅಮ್ಮ ಬರ್ತಾ ಇದ್ದಾರೆ ಇವಾಗ. ಎಲ್ಲಮ್ಮ ಮತ್ತೆ ಕಾಳಮ್ಮ ಇಬ್ಬರು ಬರ್ತಾ ಇದ್ದಾರೆ ಮೈ ಮೇಲೆ. ನನಗೆ ಏನ್ ಬಂದು ಅವ್ರು ಏನ್ ಹೇಳೋಗ್ತಾರೆ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಹೇಳ್ಬೇಕು, ನಮ್ಮ ಅತ್ತೆ ಹೇಳ್ಬೇಕು ಈ ತರ ಆಗಿತ್ತು ಅಂತ. ಆವಾಗವರೆಗೂ ನಿಮ್ಗೆ ಗೊತ್ತಾಗೋದಿಲ್ಲ, ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಈಗ ನೋಡಿ, ನನಗೆ ಅಮ್ಮ ಇಲ್ಲ, ನಮ್ಮ ಮೈಯಲ್ಲಿ ಇಲ್ಲ ಅಮ್ಮ. ನಾನು ಯಾವ ರೀತಿ ನಿಂತ್ಕೊಂಡಿದ್ದೀನಿ ಅಂತ ನೋಡಿ. ಅತ್ತ ಕಾಲು ಸೊಟ್ಟವಾಗಿ ನಿಂತ್ಕೊಂತೀನಿ. ಅಮ್ಮ ಬಂದಾಗ ಈ ತರ ಇರಲ್ಲ ಅಂತ ಅವರೆಲ್ಲ ಹೇಳ್ತಾರೆ. ನಾನಂತೂ ಅದನ್ನು ಪರೀಕ್ಷೆ ಮಾಡಿ ನೋಡಿಲ್ಲ. ಅದು ಹೇಳ್ಬೇಕು ಅಂದ್ರೆ ತುಂಬಾ ಚಮತ್ಕಾರನೇ. ಅಮ್ಮ ನಮ್ಮನೇಲಿ ಹೇಳಿಕೆ ಆಗುತ್ತೆ. ಸೌದತ್ತಿ ಎಲ್ಲಮ್ಮ ಬರ್ತಾಳೆ ನಮ್ಮ ಮಿಸಸ್ಸಿಗೆ. ಮನೇಲೆಲ್ಲ ಹೇಳಿಕೆ ಆಗುತ್ತೆ. ಮನೇಲೆಲ್ಲ ಭಕ್ತರು ಬಂದು ಕೇಳೋಗ್ತಾರೆ, ಎಲ್ಲ ಮಾಡ್ತಾರೆ. ನಾವು ಮತ್ತೆ ಎಲ್ಲಿ ಚೆನ್ನಾಗ್ ಆಗ್ಬಿಡ್ತೀವಿ ಅಂತಂದೇಳಿ ನಮ್ಮ ಕಡೆ ಎಲ್ಲಾರೆ ನಮ್ಗ ಇದು ಮಾಡ್ಬಿಟ್ಟು ಮೂಲೆ ಗುಂಪು ಮಾಡಿ ಅಮ್ಮನ್ನ ಕಟ್ಟಾಕಿ ಬಿಟ್ಬಿಟ್ಟಿದ್ರು. ಗೊತ್ತಾಯ್ತು. ನಾವು ನೈಟ್ ನಾನ್ ಮಲಗ್ದಾಗೆ ಏನಪ್ಪಾ ಇದು ಈ ತರ ಆಗ್ಬಿಡ್ತಲ್ಲ ನಮ್ಗೆ ಮತ್ತೆ ಈ ತರ ಅಂತಂದೇಳಿ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ. ಆ ಮೂಮೆಂಟ್ ಅಲ್ಲಿ ನಮ್ಗೆ ಕಾಣಿದ್ದು ದೇವಿ ನಮ್ಮ ತಾಯಿ ಕಾಳಮ್ಮ ದಾರಿ ಕೊಟ್ಲು. ಅಲ್ಲಿಂದ ನಾವು ಇಲ್ಲಿಗೆ ಬಂದ್ವಿ. ಫಸ್ಟ್ನೇ ಸಲ ಬರ್ಬೇಕು ಅಂದ್ರೆ ತುಂಬಾ ತೊಂದರೆ ಅನ್ಭವಿಸಿದ್ವಿ ನಾವು. ಬರಕ್ಕೆ ನಮ್ಗೆ ದಾರಿನೇ ಆಗಿದ್ದಿಲ್ಲ, ಬರಕ್ಕೂ ಬಿಟ್ಟಿದ್ದಿಲ್ಲ ಅಮ್ಮ. ಎಲ್ಲ ದಾರಿಗಳು ಮುಚ್ಕೊಂಡು ತುಂಬ ಕಷ್ಟದಲ್ಲಿರೋ, ನಿಮ್ಗಿಂತ ಕಷ್ಟದಲ್ಲಿರೋ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಅಂತ ಬರೋ ಭಕ್ತಾದಿಗಳಿಗೆ ನೀವೇ. ಸರ್ ನಮಸ್ಕಾರ. ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಅಂತ, ಮಂಜು 09 ಯೂಟ್ಯೂಬ್ ಚಾನಲಿಂದ. ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೆ. ಇವತ್ತೇನೋ ವಿಶೇಷವಾಗಿ ಪೂಜೆ ನಡೀತಾ ಇತ್ತು. ಏನು ಪೂಜೆ ಸರ್ ಅದು? ಸರ್, ಪ್ರತಿ ಹುಣ್ಣಿಮೆಯಲ್ಲೂ ಅಮಾವಾಸ್ಯೆಯಲ್ಲೂ ಈ ಥರ ಎಲ್ಲ ತುಂಬ ದೊಡ್ಡ ಜಾತ್ರೆ ನಡೆಯುತ್ತೆ ಇಲ್ಲಿ. ಇದು ವಿಶೇಷವಾಗಿ ಈ ಥರ ಈ ಸಲ ಜಾತ್ರೆ ನಡೀತಾ ಇದೆ. ಯಾಕಂದರೆ ಇದು ಸುಮಾರು ಒಂದು 15-20 ಕೆಳಗಡೆ ಮಳೆ ಬಂದಿತ್ತು. ತುಂಬ ಸಿಡ್ಲು ಹೊಡೆದ್ಬಿಟ್ಟು ಪಕ್ಕದಲ್ಲಿ ಶೆಡ್ ಇತ್ತು ಅಮ್ಮಂದು. ಆ ಶೆಡ್ನ ಮರದ ಮೇಲೆ ಬಿದ್ದು ಸುಮಾರಲ್ಲಿ ಒಂದು 40-50 ಜನ ಒಳಗಡೆ ಇದ್ರು ಭಕ್ತರು. ಒಬ್ರಿಗೂ ಏನು ಹಾನಿ ಮಾಡ್ಲಿಲ್ದಂಗೆ ಅಮ್ಮ ಕಾಪಾಡಿದ್ಲು. ಆ ಕಡೆಯಿಂದ ಶೆಡ್ಡು ಈ ಕಡೆಗೆ ಮಂಗಳಾರತಿ ಮಾಡೋಣ. ಇದು ಬೆಂಕಿ ಬಟ್ಟೆ ಅಂತ ಕರ್ಪೂರ ಹಚ್ಚಾಕ ಬೆಂಕಿ ಬಟ್ಟೆ ಗಂಟೆ
ಓಯ್ ಏನು ಮಾಡ್ತಾ ಇದ್ದಾರೆ ಓಯ್ ಇದ್ದೀರಮ್ಮ ಕೇಳಿಸ್ತಾ ಇಲ್ವಾ ಅಮ್ಮ ಕೇಳಿಸ್ತಾ ಇಲ್ಲ ಕೇಳಿಸ್ತಾ ಇಲ್ಲ ಬಾಯ್ ಇಲ್ಲೇ ಇದ್ದೀರಮ್ಮ ಮಾತಾಡಲೇ ಇಲ್ಲೇ ಇದ್ದೀರಮ್ಮ ಅಮ್ಮ ಅವ್ರದ್ದು ಆ ಕಡೆಗೆ ಶೆಡ್ ಇತ್ತು, ಮೂರ್ತಿ ಇತ್ತು, ಅಲ್ಲಿ ಅಮ್ಮ ಇತ್ತು. 40ರಿಂದ 50 ಜನ ಶೆಡ್ ಒಳಗಡೆ ಇದ್ರು. ಅಮಾಸೆಗೆ ಒಂದ್ಸಲಿ ಅಮ್ಮಂದು ಪವಾಡ ನಡೆಯುತ್ತೆ ಇಲ್ಲಿ, ಪೂಜೆ ಪುನಸ್ಕಾರ ಎಲ್ಲ ಬಹಳ ಜನ ಮಾಡ್ತಾರೆ ಅಮಾಸೆ ಹುಣ್ಣಿಮೆಗೆ. ಅವತ್ತು 40ರಿಂದ 50 ಜನದ್ದು ಪ್ರಾಣ ಕಾಪಾಡಿದ್ದಾಳೆ ಅಮ್ಮ ಇಲ್ಲಿ. ಅದು ಹೇಳ್ಬೇಕಂದ್ರೆ ತುಂಬಾ ವಿಶೇಷನೇ. ಯಾಕಂದ್ರೆ ಒಬ್ರಿಗೂ ಏನು ಒಂದು ಉಗುರಷ್ಟು ಒಂದು ಎಳ್ಕಾಳಷ್ಟು ಏನೂ ಆಗಿಲ್ಲ ಯಾರಿಗೂ ಕೂಡ. ಆ ಥರ ಅಮ್ಮ ಕಾಪಾಡಿದ್ದಾಳೆ. ಅದು ಅಮ್ಮ ಇರೋದು ಸತ್ಯ ಅಂತಂದೇಳಿ ಅಮ್ಮ ನಿರೂಪಿಸಿ ಕೊಟ್ಟಿದ್ದಾಳೆ. ಅಲ್ಲಿ ಆಗಿರೋ ಕಾರಣ ಇಲ್ಲಿ ಹೊಸ ಶೆಡ್ ಆಗಿದ್ದಕ್ಕೆ ಇಲ್ಲಿ ಒಂದು ಸ್ಥಾಪನೆ ಆಗಿದ್ದಾಳೆ ಅಮ್ಮ. ಹಾಗಾಗಿ ಒಂದು ಜಾತ್ರೆ ಮುಖಾಂತರ ಅಮಾಸೆ ಹುಣ್ಣಿಮೆಗೆ ಯಾವ ಥರ ಮಾಡ್ತಾರೋ ಆ ಥರ ಈ ಸಲ ಹುಣ್ಣಿಮೆ ಇದೆ. ಹಂಗಾಗ್ಬಿಟ್ಟು ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಪರಿಚಯನೇ ಮಾಡಿಸ್ಕೊಂಡ್ಲಿಲ್ಲ ನಮ್ಮ ವೀಕ್ಷಕರಿಗಾಗಿ. ನಿಮ್ಮ ಪರಿಚಯ? ನಮ್ಮ ಹೆಸರು ವಿನಯ್ ಅಂತ, ದಾವಣಗೆರೆ. ಮೇಡಮ್ ಅವ್ರ ಹೆಸರು? ನನ್ನ ಹೆಸರು ನಾಗವೇಣಿ ಅಂತ. ನಾವು ದಾವಣಗೆರೆಯಿಂದ ಬಂದಿರೋದು. ನಮಗೆ ಹೆಲ್ತ್ ಇಶ್ಯೂ ಭಾಳ ಇತ್ತು. ಅಮ್ಮನ ಹತ್ರ ಬಂದರೂ ಕೂಡ ಅಮ್ಮನ ಗರ್ಭಿಣಿ ಒಳಗಡೆ ಬರೋಕ್ಕಾಗ ನಮಗೆ ಶಕ್ತಿ ಇದ್ದಿದ್ದಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಅಲ್ಲೇ ಹೊರಗಡೆನೆ ಕೂತು ಹೋಗಿದ್ದೀನಿ ಫಸ್ಟ್ ಸತಿ ಬಂದಾಗ. ನೆಕ್ಸ್ಟ್ ಟೈಮ್ ಬಂದಾಗ ಸ್ವಲ್ಪ ಒಳಗಡೆ ಬಂದಿದೆ ಅಷ್ಟೇ. ಈ ಸತಿ ತುಂಬ ಒಳಗಡೆನೆ ಬರೋ ರೀತಿಯಲ್ಲಿ ಮಾಡಿದಾಳೆ ಅಮ್ಮ. ನಮ್ಮ ಕೈಯಲ್ಲಿ ಒಳ್ಳೆ ಶಕ್ತಿನೂ ಇದ್ದಿದ್ದಿಲ್ಲ, ಆ ರೀತಿ ಇದ್ದೆ ನಾನು. ಅಂಥದ್ದು ಅಮ್ಮನಿಂದ ನನಗೆ ಒಳ್ಳೇದಾಗೈತಿ. ಅಂದರೆ ಈ ದೇವಸ್ಥಾನದಲ್ಲಿ ಅಮ್ಮನವ್ರ ಪವಾಡದಿಂದ ನಿಮಗೆ 100% ನಂಬಿಕೆ ಬೇಕು ಮೇನ್. ನಂಬಿಕೆ ಅಲ್ಲ, 100% ನಿಮಗೆ ಎಲ್ಲ ಕೆಲಸ ಆಗಿದೆ ಅಂತ ನೀವು ಹೇಳ್ತೀರಾ? 100% ಅಲ್ಲ, 200% ಆಗಿದೆ ನಮ್ಮಲ್ಲಿ. ಅಷ್ಟೊಂದು ಕೆಲಸ ಆಗಿದೆ ನಮಗೆ ಆಗಿದೆ. ಮುಂದೂ ಅಮ್ಮ ನಮಗೆ ಮಾಡ್ಕೊಡ್ತಾಳೆ ಅನ್ನೋ ಭರವಸೆ ಇರೋದಕ್ಕೋಸ್ಕರ ನಾವು ಪ್ರತಿ ಇನ್ಮೇಲೆ ಅಮ್ಮನ ಹತ್ರ ಬಂದು ಹೋಗ್ತೀವಿ ಅಂತ ಅಮ್ಮನಿಗೆ ಮಾತು ಕೊಟ್ಟೆ ಹೋಗ್ತೀವಿ. ಆಮೇಲೆ ಇವತ್ತು ಮಧ್ಯಾಹ್ನ ನಾನೊಂದು ವಿಡಿಯೋ ಮಾಡ್ತಾ ಇದ್ದೆ. ಸಡನ್ ಆಗಿ ಏನಾಯ್ತು ಅಂತ ಗೊತ್ತಿಲ್ಲ ನಿಮಗೆ. ಏನಾಯ್ತು ಅಂತ ನಿಮ್ಗೆ ಏನಾದರೂ ಜ್ಞಾಪಕ ಇದೆಯಾ? ನನಗೇನು ಗೊತ್ತಿಲ್ಲ. ನಾನು ಅದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಮ್ಮನವ್ರು ಬಂದರು ಅಂತ ಕೆಲವರು, ಅಮ್ಮನವ್ರು ಬರ್ತಾರಾ ಅಂತ ವಿತಂಡವಾಗಿ ಮಾತಾಡೋರಿಗೋಸ್ಕರ ಈ ಕ್ವಶನ್ ಕೇಳ್ತಾ ಇದ್ದೀನಿ. ಅಮ್ಮನವ್ರು ಮೈ ಮೇಲೆ ಬರ್ತಾರಾ ಇಲ್ಲ ಅನ್ನೋದು ನನಗೆ ಗೊತ್ತಿದೆ ಸತ್ಯ. ಅಮ್ಮನವ್ರ ಶಕ್ತಿ ಮೇಲೇನೂ ನನಗೆ ನಂಬಿಕೆ ಇದೆ. ಆದ್ರೂ ನಾನು ನಿಮ್ಮನ್ನು ಕೇಳೋ ಕೆಲವೊಂದು ಕ್ವಶನ್ಸ್ ಇರ್ತಾವಲ್ಲ, ನಮ್ಮ ವೀಕ್ಷಕರಿಗಾಗಿ ಜನರಲ್ ಆಗಿ ಬರೋ ಕ್ವಶನ್ಗೆ ಇದು ಆನ್ಸರ್. ಹಾಗಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಅಮ್ಮನವರು ನಿಮ್ಮ ಮೈ ಮೇಲೆ ಬಂದಿದ್ದು ನಿಮಗೆ ಪ್ರಜ್ಞೆ ಇತ್ತಾ? ನಿಮ್ಗೆ ಗೊತ್ತಿತ್ತಾ? ಪ್ರಜ್ಞೆ ಇಲ್ಲ. ಹಾಂ, ನನಗೆ ಮುತ್ತು ಕಟ್ಸಿದ್ದಾರೆ. ನನಗೆ ರೇಣುಕೆಲ್ಲಮ್ಮನ ಅಮ್ಮ ಬರ್ತಾಳೆ ನನ್ನ ಮೈ ಮೇಲೆ. ಅಮ್ಮನ ಮುತ್ತು ಕಟ್ಸಿದ ಇದರಿಂದ ನಮ್ಮಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಮ್ಮ ಜನನೇ ನಮಗೆ ಅದನ್ನ ಅಮ್ಮನ್ನ ಕಟ್ಟಾಕಿದ್ರು, ಎಲ್ಲಮ್ಮನ್ನ. ಆ ರೀತಿಯಲ್ಲಿ ಅಮ್ಮ ನಮಗೆ ದಾರಿ ತೋರಿಸಿದ್ದು, ನನ್ನ ಅಕ್ಕನ ಹತ್ರ ಹೋಗ್ರಿ, ಕಾಳಮ್ಮನ ಹತ್ರ, ಅಲ್ಲಿ ಇದು ಮಾಡ್ತಾಳೆ ಅಂತ ಹೇಳಿದಕ್ಕೆ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದು ಆದ್ಮೇಲೆ ನನಗೆ 2 ಅಮ್ಮರು ಬರ್ತಾ ಇದ್ದಾರೆ. 2 ಅಮ್ಮ ಬರ್ತಾ ಇದ್ದಾರೆ ಇವಾಗ. ಎಲ್ಲಮ್ಮ ಮತ್ತೆ ಕಾಳಮ್ಮ ಇಬ್ಬರು ಬರ್ತಾ ಇದ್ದಾರೆ ಮೈ ಮೇಲೆ. ನನಗೆ ಏನ್ ಬಂದು ಅವ್ರು ಏನ್ ಹೇಳೋಗ್ತಾರೆ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಹೇಳ್ಬೇಕು, ನಮ್ಮ ಅತ್ತೆ ಹೇಳ್ಬೇಕು ಈ ತರ ಆಗಿತ್ತು ಅಂತ. ಆವಾಗವರೆಗೂ ನಿಮ್ಗೆ ಗೊತ್ತಾಗೋದಿಲ್ಲ? ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಈಗ ನೋಡಿ, ನನಗೆ ಅಮ್ಮ ಇಲ್ಲ, ನಮ್ಮ ಮೈಯಲ್ಲಿ ಇಲ್ಲ ಅಮ್ಮ. ನಾನು ಯಾವ ರೀತಿ ನಿಂತ್ಕೊಂಡಿದ್ದೀನಿ ಅಂತ ನೋಡಿ. ಅತ್ತ ಕಾಲು ಸೊಟ್ಟವಾಗಿ ನಿಂತ್ಕೊಂತೀನಿ. ಅಮ್ಮ ಬಂದಾಗ ಈ ತರ ಇರಲ್ಲ ಅಂತ ಅವರೆಲ್ಲ ಹೇಳ್ತಾರೆ. ನಾನಂತೂ ಅದನ್ನ ಪರೀಕ್ಷೆ ಮಾಡಿ ನೋಡಿಲ್ಲ. ಅದು ಹೇಳ್ಬೇಕು ಅಂದ್ರೆ ತುಂಬಾ ಚಮತ್ಕಾರನೇ. ಅಮ್ಮ ನಮ್ಮನೇಲಿ ಹೇಳಿಕೆ ಆಗುತ್ತೆ. ಸೌದತ್ತಿ ಎಲ್ಲಮ್ಮ ಬರ್ತಾಳೆ ನಮ್ಮ ಮಿಸಸ್ಸಿಗೆ. ಮನೇಲೆಲ್ಲ ಹೇಳಿಕೆ ಆಗುತ್ತೆ. ಮನೇಲೆಲ್ಲ ಭಕ್ತರು ಬಂದು ಕೇಳೋಗ್ತಾರೆ, ಎಲ್ಲ ಮಾಡ್ತಾರೆ. ನಾವು ಮತ್ತೆ ಎಲ್ಲಿ ಚೆನ್ನಾಗಾಗ್ಬಿಡ್ತೀವಿ ಅಂತಂದೇಳಿ ನಮ್ಮ ಕಡೆ ಎಲ್ಲಾರೆ ನಮ್ಗ ಇದು ಮಾಡ್ಬಿಟ್ಟು ಮೂಲೆ ಗುಂಪು ಮಾಡಿ ಅಮ್ಮನ್ನ ಕಟ್ಟಾಕಿ ಬಿಟ್ಬಿಟ್ಟಿದ್ರು. ಗೊತ್ತಾಯ್ತು. ನಾವು ನೈಟ್ ನಾನ್ ಮಲಗ್ದಾಗೆ ಏನಪ್ಪಾ ಇದು ಈ ತರ ಆಗ್ಬಿಡ್ತಲ್ಲ ನಮ್ಗೆ ಮತ್ತೆ ಈ ತರ ಅಂತಂದೇಳಿ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ. ಆ ಮೂಮೆಂಟ್ ಅಲ್ಲಿ ನಮ್ಗೆ ಕಾಣಿದ್ದು ದೇವಿ ನಮ್ಮ ತಾಯಿ ಕಾಳಮ್ಮ ದಾರಿ ಕೊಟ್ಲು. ಅಲ್ಲಿಂದ ನಾವು ಇಲ್ಲಿಗೆ ಬಂದ್ವಿ. ಫಸ್ಟ್ನೇ ಸಲ ಬರ್ಬೇಕು ಅಂದ್ರೆ ತುಂಬಾ ತೊಂದರೆ ಅನ್ಭವಿಸಿದ್ವಿ ನಾವು.
ಬರಕ್ಕೆ ನಮ್ಗೆ ದಾರಿನೇ ಆಗಿದ್ದಿಲ್ಲ, ಬರಕ್ಕೂ ಬಿಟ್ಟಿದ್ದಿಲ್ಲ ಅಮ್ಮ. ಎಲ್ಲ ದಾರಿಗಳು ಮುಚ್ಕೊಂಡು ತುಂಬ ಕಷ್ಟದಲ್ಲಿರೋ, ನಿಮ್ಗಿಂತ ಕಷ್ಟದಲ್ಲಿರೋ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಅಂಥ ಬರೋ ಭಕ್ತಾದಿಗಳಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಸರ್ ಒಂದು ನಿಮಿಷ ನಾನು ಹೇಳ್ತೀನಿ ನೋಡಿ. ನಮ್ಮಲ್ಲಿ ನನ್ನ ಮಗನಿಗೆ ಟ್ರೈನಲ್ಲಿ ಬರ್ತಾ ಏನಾದ್ರು ಕೊಡಿಸ್ಬೇಕು ಅಂದ್ರೆ ಅಮೌಂಟ್ ಇದ್ದಿದ್ದಿಲ್ಲ ನಾವಿಲ್ಲಿ ಫಸ್ಟ್ ಬಂದಾಗ. ನೆಕ್ಸ್ಟ್ ಬಂದಾಗ ಸ್ವಲ್ಪ ಅಮೌಂಟ್ ಜೊತೆ ಮಾಡ್ಕೊಂಡು ಬಂದ್ವಿ. ಈಗಲೂ ನಾವು ಅದೇ ದಾರಿನೇ ಬಂದಿರೋದು. ಈಗ ಬಂದಾದ್ಮೇಲೆ ಇಲ್ಲಿ ನಮಗೆ ಪವಾಡ ಏನು ನಡೆದಿದೆ ಅಂದ್ರೆ, ನಮ್ಮ ಮನೇಲಿ ನಾನು ಬಿಸ್ನೆಸ್ ಮಾಡ್ತೀನಿ, ಚಟ್ನಿ ಪುಡಿ ಈ ಥರ ರೊಟ್ಟಿ ಬಿಸ್ನೆಸ್ ಮಾಡ್ತೀನಿ. ಅದರಿಂದನೇ ನಮಗೆ ಅಮ್ಮ ಏನು ಜಾರಿ ಮಾಡಿಕೊಟ್ಟಿದ್ದಾಳೆ ಅಂದ್ರೆ, ಅದು ನಿಮಗೆ ಇಲ್ಲಿಂದ ಇಂಪ್ರೂವ್ ಆಗುತ್ತೆ ಮಗಳೇ, ಮಾಡ್ಕೊಂಡು ಹೋಗು ಅಂತ ಹೇಳಿ ಇಲ್ಲಿಂದಾನೇ ಫಸ್ಟ್ ಆರ್ಡ್ರು ಎಲ್ಲಾದ್ರೂ ನಾನು ಏನು ಮಾಡ್ತೀನಿ ಅದೆಲ್ಲ 10 kg ಮಾಡ್ಕೊಳಿಸಿ ಅಂತಂದೇಳಿ ಆರ್ಡ್ರು ಕೂಡ ಅಮ್ಮನೇ ಕೊಡ್ಸಿದ್ದಾರೆ. ಆರ್ಡ್ರು ಅಮ್ಮನವ್ರಿಗೆ. ಅಮ್ಮನೇ ಕೊಡ್ಸಿದ್ದಾರೆ. ಅಂದರೆ ನಿಮ್ಮ ವ್ಯಾಪಾರದಲ್ಲಿ ಅಮ್ಮನವರು ತುಂಬ ಪುರೋಗತಿ ತಂದುಕೊಟ್ಟಿದ್ದಾರೆ ನಿಮಗೆ ಅಲ್ವಾ? ಇವತ್ತು ನಮ್ದು ಜೀವ ಉಳಿಬೇಕು ಅಂದ್ರೆ ಅದಕ್ಕೆ ಅಮ್ಮ ಕಾರಣ. ಅಮ್ಮನೇ ಕಾರಣ. ಅಮ್ಮನೇ ಕಾರಣ. ನಾವು ಎಲ್ಲೇ ನಿಮ್ದು ಹೇಳೋದು ಹೇಳ್ತೀವಿ, ಬರೋ ಭಕ್ತರು ಏನಿದೆ ಅಲ್ಲ ಅವ್ರು ಮನಸ್ಪೂರ್ವಕವಾಗಿ ಅಮ್ಮನ ನಂಬಿ ಬಂದ್ರೆ ಅಮ್ಮ ಯಾವತ್ತೂ ಯಾರನ್ನು ಕೈ ಬಿಡಲ್ಲ. ಹಾಗೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಅದೇನೋ ತ್ರಿಶೂಲ ಹೋಮ ಅಂತ ನಡೆಸ್ತಾರೆ. ಆ ಹೋಮದ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ತುಂಬಾ ಚೆನ್ನಾಗಿ ಅನುಭವ ಆಗಿದೆ. ನಮ್ಮ ಮಿಸ್ಸಸ್ಸಿಗೂ ಕೂಡ ಬಹಳ ಚೆನ್ನಾಗಿ ಅನುಭವ ಆಗಿದೆ. ಯಾಕಂದ್ರೆ ತ್ರಿಶೂಲ ಹಿಡ್ಕೊಂಡಾಗ ಕೈಯಲ್ಲಿ ಅವರು ಸ್ಟಾರ್ಟಿಂಗ್ ಹಿಡ್ಕೊಳ್ಬೇಕಾದ್ರೆ ಅವ್ರಿಗೆ ಏನು ಗೊತ್ತಿರಲ್ಲ. ಅದು ಹಿಡ್ಕೊಂಡಾದ್ಮೇಲೆ ಇದೆಯಲ್ಲ, ಅವ್ರ ಮೈ ಮೇಲೆ ಇರುವಂತ ಚೈತನ್ಯನೇ ಚೇಂಜ್ ಆಗುತ್ತೆ, ಅವರು ಇದನ್ನೇ ಚೇಂಜ್ ಆಗುತ್ತೆ. ಆ ಥರ ಒಂದು ಸಿಚುವೇಶನ್ ಚೇಂಜ್ ಆಗುತ್ತೆ ಬಾಡಿಲಿ, ಪೂರ ಮುಖದಲ್ಲೂ ಕೂಡ ಚೇಂಜ್ ಆಗುತ್ತೆ. ಆಮೇಲೆ ಭಕ್ತರಿಗೆ ಏನ್ ಹೇಳ್ತೀನಿ ಅಂದ್ರೆ, ಹಲವಾರು ಜನ ಹಲವಾರು ರೀತಿ ಮಾತಾಡ್ಬೋದು. ಅಮ್ಮನ ಬಗ್ಗೆ ಆಗ್ಲಿ, ಗುರುಗಳ ಬಗ್ಗೆ ಆಗ್ಲಿ, ಏನಾದ್ರು ಮಾತಾಡ್ಬೋದು. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವ 10 ರೂಪಾಯಿನೂ ಯಾವ ಗುರುಗಳು ಇಸ್ಕೊಳ್ಳಲ್ಲ. ಇಲ್ಲಿದ್ದಂತ ಭಕ್ತರು ಕೆಲಸ ಮಾಡೋದು ಯಾರು ಏನು ಕೇಳಲ್ಲ. ನಾವಾಗಿ ಕೊಟ್ರೆ ಮಾತ್ರ ಅದು ಅಮ್ಮನಿಗೆ ಇಲ್ಲಿ ಅದನ್ನ ಪ್ರಸಾದಕ್ಕೆ ಎಲ್ಲರಿಗೂ ನಮಗೆ ಬಂದ ಭಕ್ತರಿಗೆ ಕೊಡ್ತಾರೆ. ಅದನ್ನ ರಿಟರ್ನ್ ನಮಗೇನೆ ವಾಪಸ್ ಕೊಡ್ತಾರೆ. ಹಾಗೆ ಆಮೇಲೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಸರ್. ನಮ್ಮ ಈಗ ನಾವು ಬೇರೆ ಬೇರೆ ಕಡೆ ಎಲ್ಲ ಕ್ಷೇತ್ರಗಳಿಗೆಲ್ಲ ಹೋಗ್ತೀವಿ. ಹೌದು, ಬೇರೆ ಕಡೆ ಎಲ್ಲ ಸುಮಾರು ಧರ್ಮಸ್ಥಳ ಹೋಗ್ಬೋದು, ಅಥವಾ ಬೇರೆ ಕಡೆ ಕುಕ್ಕೆ ಸುಬ್ರಹ್ಮಣ್ಯ, ಇಲ್ಲ ಬೇರೆ ಕಡೆ ಎಲ್ಲ ದೇವಸ್ಥಾನಗಳಿಗೆ ಚಾಮುಂಡಿ ಬೆಟ್ಟ ಆಗಿರ್ಲಿ, ಬೇರೆ ಒಟ್ಟು ಸರೌಂಡಿಂಗ್ ಇರೋ ದೇವಸ್ಥಾನಗಳಿಗೆಲ್ಲ ಹೋಗ್ತೀವಿ. ಏನೇ ಒಂದು ಈಗ ಪ್ರಸಾದ ಕೊಡ್ಬೇಕು ಅಂದ್ರೂ ಕೂಡ ಪ್ರಸಾದ ರೂಪದಲ್ಲಿ ಕೊಡ್ತಾ ಇರ್ತಾರೆ. ಖಾಲಿ ಆಯ್ತು ಅಂದ್ರೆ ಪ್ರಸಾದ ಆಯ್ತು ಅಂದ್ಬಿಟ್ಟು ಬಂದಿರೋ ಭಕ್ತರಿಗೆ ಇಲ್ಲ ಖಾಲಿ ಆಯ್ತು ಇವತ್ತು ಅಂತಂದೇಳಿ ಕಳಿಸ್ಬಿಡ್ತಾರೆ. ಇಲ್ಲಿ ನಾನ್ ನೋಡ್ದಂಗೆ ವಿಶೇಷವಾಗಿ ಅಮ್ಮನ ಸನ್ನಿಧಿಲಿ ಯಾರಿಗೂ ಕೂಡ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಊಟ ರಾತ್ರಿ 12 ಗಂಟೆ ತನಕ ಊಟ ನಡೆಯುತ್ತಿದೆ. ಅವ್ರು ಎಷ್ಟು ಜನ ಭಕ್ತರು ಬಂದ್ರು ಕೂಡ ಅವ್ರಿಗೆ ಯಾರಿಗೂ ಉಪವಾಸ ಇಲ್ಲಿ ನಮ್ಮ ಗುರುಗಳು ಯಾರು ಇಟ್ಟಿಲ್ಲ. ಅಂದ್ರೆ ದೇವಸ್ಥಾನಕ್ಕೆ ಯಾವುದೇ ಸಮಯದಲ್ಲಿ ಬಂದ್ರೇನು ಅವ್ರಿಗೆ ಪ್ರಸಾದ ವಿನಿಮಯ ಆಗುತ್ತೆ ಅಂತ ನೀವು ಹೇಳ್ತಿದ್ದೀರಾ? ನಮ್ದು ಮಶಾನದಲ್ಲಿ ಇದನ್ನ ಮಾಡಕ್ ಹೋಮ ಮಾಡಕ್ ಹೇಳಿದ್ರು. ಮಶಾನದಿಂದ ಬರೋದು ಲೇಟ್ ಆಯ್ತು. ನಾವು ಅಲ್ಲಿಂದ ಬಂದಾಗ ನಮಗೆ ಪ್ರಸಾದ ಇದ್ದಿದ್ದಿಲ್ಲ. ಅದೇ ಗುರುಗಳು ಹೊರಗಡೆ ಹೋಗಿ ಹೋಟೆಲಿಂದ ತಂದು ನಮಗೆ ಪ್ರಸಾದ ಊಟ ಕೊಟ್ಟರು. ನೀವು ಹಂಗೆ ಮಲಗಬೇಡಿ ಅಂತಂದು ಹೇಳ್ಬಿಟ್ಟು ಅವರು ನಮ್ಮ ಫ್ಯಾಮಿಲಿ 4 ಜನ ಬಂದಿದ್ವಿ. 4 ಜನಕ್ಕೂ ಹೋಟೆಲಿಂದ ತರಿಸಿ ಪ್ರಸಾದ ಕೊಟ್ಟರು ಗುರುಗಳು. ನಮಗೂ ತುಂಬ ಸಾರಿ ಸಾತ್ವಿಕವಾಗಿ ಹೇಳಿದ್ದಾರೆ, ನಾನು ಅಮ್ಮನವರ ಸೇವಕ ಅಷ್ಟೇ, ಯಾವುದೇ ರೀತಿ ನನ್ನ ಗುರು ಅಲ್ಲ ಅಂತ ಅವರು ಸಾತ್ವಿಕವಾಗಿ ನಮ್ಗೆ ಹೇಳಿದ್ದಾರೆ. ನೀವು ಹೇಳಿದ್ಮೇಲೆ ನಮಗೆ ಪೂರ್ತಿ ನಂಬಿಕೆ ಬಂತು. ಈಗ ಏನಂದ್ರೆ ಸರ್, ಇವಾಗ ಗುರುಗಳು ನಮಗೆ ಅಮ್ಮನ ರೂಪದಲ್ಲಿ ಗುರುಗಳು ಬಂದಿದ್ದಾರೆ. ಗುರುಗಳು ಅವ್ರ ರೂಪದಲ್ಲಿ ನಮ್ಮನ್ನು ಕಾಣ್ತಾರೆ. ಇವಾಗ ಬಂದಿರೋ ಗುರುಗಳು ಇದಾರಲ್ಲ, ಅವ್ರನ್ನ ನಾವು ಕೈ ಮುಗಿತೀವಿ. ಯಾಕಂದ್ರೆ ಬಂದಿರೋ ಭಕ್ತರಿಗೆಲ್ಲ ತುಂಬಾ ಒಳ್ಳೇದ್ ಮಾಡ್ತಾವ್ರೆ ಅವರು. ನಿಜವಾಗ್ಲು ತುಂಬಾ ಕಷ್ಟ ಅಂದರಿಗೆ ಹೆಲ್ಪ್ ಮಾಡ್ತಾರೆ. ಅವ್ರು ಯಾವ್ದಾರ ಬಡವರು ಇದ್ನಪ್ಪ ಅಂದ್ರೆ ದುಡ್ಡಿಲ್ಲ ಅಂದ್ರೂ ಕೂಡ ಆಯ್ತು ಬಿಡಿ ಅಮ್ಮ ಇದ್ದಾಳೆ ಇಷ್ಟೇ ಹೇಳೋದವ್ರು, ಬೇರೆ ಏನು ಹೇಳೋದಿಲ್ಲ. ಇನ್ನೊಂದು ರಿಕ್ವೆಸ್ಟ್ ಅಷ್ಟೇ. ಇನ್ನೊಂದು ನನ್ನ ಮಗ ನನ್ನ ಮೊಬೈಲ್ ಇಟ್ಕೊಂಡು ಫೋನ್ ಮಾಡ್ಬಿಟ್ಟು ಗುರುಗಳಿಗೇನೆ ಫೋನ್ ಮಾಡ್ಬಿಟ್ಟು ನನ್ನ ಮನೇಲಿ ಇವತ್ತು ನಮ್ಮ ಮಮ್ಮಿ ಏನು ಮಾಡಿಲ್ಲ, ಅಮೌಂಟ್ ಇಲ್ಲ ಅಂತ ಹೇಳಿ ಅಂತ ಕಣ್ಣೀರ್ ಹಾಕಿದ್ಕೆ ತಕ್ಷಣ 1,000 ರೂಪಾಯಿ ನನ್ನ ಅಕೌಂಟಿಗೆ ಇದೇ ಗುರುಗಳೇ ಹಾಕಿರೋದು. ಅಮ್ಮನ ಗುರುಗಳೇ ಹಾಕಿರೋದು. ಅಂದ್ರೆ ಅಮ್ಮನವ್ರ ಆಜ್ಞೆ ಅಂತೆ ಗುರುಗಳು ನಿಮ್ಗೆ ಧನ ಸಹಾಯನೂ ಮಾಡಿದ್ದಾರೆ. ಖಂಡಿತ ಆ ಕೃತಜ್ಞತೆ ಯಾವತ್ತು ಯಾರು ಮರೆತಿಲ್ಲ. ಬಿಟ್ಕೊಡಲ್ಲ, ಅಮ್ಮನೂ ಯಾರು ಬಿಟ್ಕೊಡಲ್ಲ. ಒಳ್ಳೇದ್ ಮಾಡೇನೆ ಅಮ್ಮ ಇಲ್ಲಿಂದ ಹೊರಗಡೆ ಕಳ್ಸೋದು.
ಅದಕ್ಕೆ ನಾವೇ ಇಬ್ಬರು ಗಂಡ ಹೆಂಡತಿ, ನನ್ನ ಮಗುನೇ ಸಾಕ್ಷಿ. ಆಮೇಲೆ ಇನ್ನೊಂದು ನಮ್ಮ ಮನೇಲಿ ಇನ್ನೊಂದು ಚಮತ್ಕಾರ ಆಗಿದೆ. ಅಮ್ಮ ನಮ್ಮ ಮಿಸಸ್ ಮನೆಯಲ್ಲಿ ಸೌದತ್ತಿ ಎಲ್ಲಮ್ಮ ಬರ್ತಾ ಇದ್ರು. ಅವ್ರಿಗೆ ಈ ತರ ಎಲ್ಲ ಪ್ರಾಬ್ಲಮ್ ಆಗಿದ್ದಕ್ಕೆ ನಮ್ಮ ಮನೇಲಿ ಒಂದು ನಾಯಿ ಸಾಕಿದ್ದೆ ನಾನು. ಒಂದು 27 ದಿವಸದ್ದು ತಗೊಂಬಂದ್ಬಿಟ್ಟು 6 ತಿಂಗಳು ಸಾಕಿದ್ದೆ ನಾಯಿನ. ಅದು ನನ್ಗೆ ನಮ್ ಗುರುಗಳು ಮನೆಗೆ ಬಂದ್ರು, ನಿಮ್ಗೆ ತುಂಬಾ ತೊಂದರೆ ಇದೆ ಅಂತ. ನಮ್ಗೆ ಕೊಡಕ್ ಅಮೌಂಟ್ ಇದ್ದಿಲ್ಲ. ಏನ್ ಮಾಡ್ಬೇಕಪ್ಪ, ಹೆಂಗೆ ಏನ್ ಮಾಡ್ಬೇಕು ಅಂತ ಆ ಕೃತಜ್ಞತೆಗೆ ನಮ್ಮ ಕಿಶು ಅಂತ ಇದ್ದಾನೆ ಹೊರಗಡೆ ನಾಯಿ, ಅವನನ್ನ ನಾನು ಕರ್ಕೊಂಡೋಗಿ ಗುರುಗಳೇ ನಿಮ್ಮ ಜೊತೆಲಿ ಇಟ್ಕೊಳ್ಳಿ ಅಂತಂದು ಹೇಳಿ ಕಳಿಸಿದ್ದಷ್ಟೇ. ಇವತ್ತಿಗೂ ಅವನು ಅಲ್ಲಿ ಅಮ್ಮ ಕೇಳಿದಾಗೆ ಹೇಳಿತು, ಅಮ್ಮ ನಮ್ಮ ಮಿಸಸ್ ಮೈಯಲ್ಲಿ ಬಂದಾಗ ಎಲ್ಲಮ್ಮ ಹೇಳಿತ್ತು, ನಿಮ್ ಕಷ್ಟನೆಲ್ಲ ಅಷ್ಟು ಹೊರೆಯನ್ನ ಹೊತ್ಕೊಂಡು ಹೋಗಿದ್ದಾನೆ ನಿನ್ ಮಗ. ಆ ಕಷ್ಟ ಎಲ್ಲ ಬಗೆಹರಿಸಕ್ಕೆ ನಿಮ್ದು ಇಲ್ಲಿಗೆ ಬಂದಿದ್ದಾನೆ ನಮ್ಮ ಅಕ್ಕನ ಸನ್ನಿಧಿಗೆ. ನಿನ್ಮೇಲೆ ಎಲ್ಲ ಕಷ್ಟ ಎಲ್ಲ ಬಗೆಹರುತ್ತೆ. ಆ ಮಗ ಅಂತಾನೆ ಸಾಕಿದ್ದವನ್ನ ಮಗನ ರೂಪದಲ್ಲೇ ಇದ್ದಾನೆ ಇವಾಗ. ಬೇಕಾದ್ರೆ ಅವನು ಬೇಕಾದ್ರೆ ವಿಡಿಯೋ ಮಾಡ್ತೀನಿ, ಅವನು ಇಲ್ಲೇ ಇದ್ದಾನೆ, ತುಂಬಾ ದೂರ ಇಲ್ಲ, ಹಿಂದ್ಗಡೆ ಕಟ್ಟಿದ್ದಾರೆ. ಅವನನ್ನ ಕರ್ಕೊಂಡ್ಬಂದು ಈಗ ಅವನು ಅದೇ ತರನೇ ನೋಡ್ಕೊಂಡಿದ್ದಾರೆ. ನಾವೆಷ್ಟು ಚೆನ್ನಾಗಿ ನೋಡ್ಕೊಂಡಿದ್ವೋ ಅಷ್ಟು ಚೆನ್ನಾಗಿ ಗುರುಗಳು ನೋಡ್ತಾರೆ. ನಮ್ಮ ಕೈಲಿ ಆಗಲ್ಲ, ನೋಡ್ಕೊಳ್ಳೋ ಶಕ್ತಿ ಇಲ್ಲ, ನೀರು ಬಿಟ್ಟಿದ್ದು ನಮ್ಗೆ ಏನು ಇದ್ದಿದ್ದಿಲ್ಲ ನಮ್ಮ ಹತ್ರ. ಗುರುಗಳು ಬಂದ್ರೂ ನಮಗೆ ಕೊಡೋಷ್ಟು ಶಕ್ತಿ ಇದ್ದಿದ್ದಿಲ್ಲ ನಮ್ಮ ಮನೇಲಿ. ನಾವು ಗಂಡ ಹೆಂಡತಿ ಒಂದು ಇದೆಲ್ಲ ಕೊಟ್ಟರೆ ಅಮ್ಮನ ಜೊತೆ ಇರ್ತಾರೆ ಅಂತ ಕೊಟ್ಟು ಕಳಿಸಿದ್ವಿ. ಈಗ ಅದನ್ನ ಅಮ್ಮನ ಜೊತೆ ಚೆನ್ನಾಗಿದೆ. ತುಂಬಾ ಧನ್ಯವಾದ ಮೇಡಮ್, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ. ನಿಜವಾಗ್ಲೂ ನಮಗೂ ತುಂಬಾ ಖುಷಿ ಆಯ್ತು. ಇನ್ನೊಂದು ನನ್ನ ಒಂದು ಮನದಾಳದ ಒಂದು ಮಾತು ಹೇಳ್ತೀನಿ. ಇಲ್ಲೆಲ್ಲ ಯಾರೇ ಬರಲಿ, ಎಂತ ಶ್ರೀಮಂತರಾಗಿರ್ಲಿ, ಎಂತ ಬಡವರಾಗಿರ್ಲಿ, ಕೂಲಿ ನಾಲಿ ಮಾಡ್ಕೊಂಡು ತಿನ್ನೋರಾಗಿರ್ಲಿ, ಅವ್ರಿಗೆ ಏನೇ ಅಂತ ಕಷ್ಟ ಇದ್ರು ಕೂಡ ದಯವಿಟ್ಟು ಬೆಂಗಳೂರಿಂದ ಹೊಸಕೋಟೆಯಿಂದ ಭತ್ರಹಳ್ಳಿ ಅಂದ್ಬಿಟ್ಟು ಬನ್ನಿ. ಆ ತಾಯಿ ಕಾಳೆಯಮ್ಮ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಎಲ್ರಿಗೂ ಒಂದ್ ದಾರಿ ತೋರಿಸ್ತಾಳೆ. ಅದು ಮಾತ್ರ ಭರವಸೆ ಗಂಡ ಹೆಂಡತಿಗೆ ನಮಗೆ ಬಹಳ ಇದೆ, ತುಂಬಾ ಅಂದ್ರೆ ತುಂಬಾ ಇದೆ. ತುಂಬಾ ಧನ್ಯವಾದ ಸರ್. ಆಯುಷ್, ಆರೋಗ್ಯ, ಧನ ಸಹಾಯ ಎಲ್ಲ ಕೊಟ್ಟು ಕಾಪಾಡ್ತಾಳಮ್ಮ. ದಯವಿಟ್ಟು ಎಲ್ಲ ನಂಬಿಕೆಯಿಂದ ಅಮ್ಮನ ಸೇವೆ ಎಲ್ಲರೂ ಮಾಡೋಣ, ಬನ್ನಿ. ಕುಂದ್ರಲ್ಲ, ಕೂತ ಬೇಗ ಬೇಗ ಕೂತ, ಕೂತ್ಕೊಚಿನ, ಕೂತ್ಕೊಳ್ಳಮ್ಮ, ಕೂತ ಬೇಗ ಕೂತ್ಕೊಳ್ಳೋ. ಕಿಶೋ ಬಾ, ಇಲ್ಲಿ ಬರಲಿ. ಏನು ಇವನೇ ನಮ್ಮ ಮನೆ ಮಗ. ಗುರುಗಳ ಜೊತೆ ಕೊಟ್ಟು ಕಳಿಸಿದ್ದು ಇವನನ್ನೇ ನಮ್ಮ ಮನೆಯಿಂದ. ನಮ್ಮ ಕಷ್ಟ ಎಲ್ಲ ಹೊತ್ಕೊಂಡ್ ಬಂದಿದ್ದಾನೆ ನೋಡಿ ಅವನು. ನಮ್ಮ ಮನೆಯಲ್ಲಿ ಅಮ್ಮ ಹೇಳ್ದಂಗೆ, ಸೌದತ್ತಿ ಎಲ್ಲಮ್ಮ ಹೇಳ್ದಂಗೆ, ನಮ್ಮ ಮನೆಯವರಲ್ಲಿ ಮೈ ಮೇಲೆ ಬರ್ತಾರೆ ಅಂತ ಹೇಳಿದ್ನಲ್ಲ, ಅವಾಗ ಅಮ್ಮ ಹೇಳಿದ್ದು, ನಿನ್ ಮಗ ಅಂತ ಸಾಕಿದ್ದಿಲ್ಲ, ಆ ಮಗನ ನಮ್ಮ ಅಕ್ಕನ ಗಿರಿ ಕಳ್ಸಿದ್ದೀನಲ್ಲ, ನಿನ್ ಕಷ್ಟ ಎಲ್ಲ ಹೊತ್ಕೊಂಡು ಹೋಗಿದ್ದಾನೆ, ಎಲ್ಲ ತೀರುತ್ತೆ ಅಂತ ಹೇಳಿದ್ಲು ಅಮ್ಮ. ಅದು ಸತ್ಯ ಆಗ್ತಾ ಇದೆ, ಅದು ನಿಜವಾದ ನಡೀತಾನೆ ಇದೆ. ನಾವು ನಿಂತ್ಕೊಂಡ್ಬೇಕು. ತುಂಬಾ ಧನ್ಯವಾದ ಸರ್. ನಿಜವಾಗ್ಲು ಖಂಡಿತ ಎಲ್ಲರೂ ಬನ್ನಿ, ಎಲ್ಲರೂ ಅಮ್ಮನ ಸೇವೆ ಮಾಡೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಶುಭ ದಿನ.